ಅಧಿವೇಶನ ಮುಗಿದ ಬೆನ್ನಲ್ಲೇ ಸಚಿವರು ಅನುದಾನಕ್ಕೆ ಅಲರ್ಟ್ ಆಗಿದ್ದಾರೆ. ತಮ್ಮ ಇಲಾಖೆಗಳಿಗೆ ಹೆಚ್ಚಿನ ಅನುದಾನ ಪಡೆಯತಕ್ಕಂತ ಲೆಕ್ಕಾಚಾರದಲ್ಲಿ ಈಗ ಸಚಿವರು ಸಮುದಾಯವಾರು ಸಭೆಗೆ ಮುಂದಾಗಿದ್ದಾರೆ. ಕೆಲವು ಸಚಿವರು ಶಾಸಕರು ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಂಥ ಒಂದು ದಲಿತ ಸಚಿವರ ಶಾಸಕರ ಒಂದು ಸಭೆ ಏನು ನಡೀತು, ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ನಡೆದಿದ್ದಂಥ ಲಿಂಗಾಯತ ಸಚಿವರ ಒಂದು ಶಾಸಕರ ಸಭೆ, ನಿಗಮ ಮಂಡಳಿ ನೇಮಕ ವಿಚಾರದ ಬಗ್ಗೆ ಚರ್ಚೆ ಮಾಡಿರತಕ್ಕಂಥ ನಾಯಕರು, ಸಂಪುಟ ಪುನರಚನೆ ಬಗ್ಗೆಯೂ ಕೂಡ ನಾಯಕರು ಚರ್ಚೆ ಮಾಡಿದ್ದಾರೆ. ಅನುದಾನದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯರವರನ್ನ ಸಚಿವರು ಹಾಗೂ ಶಾಸಕರು ಭೇಟಿ ಆಗ್ತಾ ಇದ್ದಾರೆ. ಸರಣಿ ಸಭೆಗಳ ಮೂಲಕ ಗಮನ ಸೆಳೆಯೋದಕ್ಕೆ ಸಚಿವರು ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ತಮ್ಮ ಸಮುದಾಯದ ಸ್ವಾಮೀಜಿಗಳ ಮೂಲಕವೂ ಕೂಡ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಅನುದಾನ ಪಡೆಯೋದಕ್ಕೆ ಸಚಿವರು ಹೈ ಅಲರ್ಟ್ ಆಗಿದ್ದಾರೆ. ಸಮುದಾಯದ ಅಸ್ತ್ರದ ಜೊತೆ ಸಚಿವರ ಅಲರ್ಟ್ ವರ್ಕೌಟ್ ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಮೂಡಿದೆ. ಈ ಒಂದು ಅಲರ್ಟ್ ಏನು ಆಗಿದ್ದಾರೆ, ಇದು ವರ್ಕೌಟ್ ಆಗುತ್ತಾ? ಅಧಿವೇಶನ ಮುಗೀತು. ಅಧಿವೇಶನ ಮುಗಿದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಇದೀಗ ಮತ್ತೊಂದು ಲೆಕ್ಕಾಚಾರ ಶುರುವಾಗಿದೆ. ಇಂದಿನ ಬಜೆಟ್ ಮೇಲೆ, ಅಂದರೆ ಮುಂದಿನ ಬಜೆಟ್ ಏನು ಮಾಡ್ತಾರೆ ಆ ಬಜೆಟ್ ಮೇಲೆ ಸಚಿವರು ಹಾಗೂ ಶಾಸಕರು ಕಣ್ಣಿಟ್ಟಿದ್ದಾರೆ. ತಮ್ಮ ತಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನ ಪಡಿತಕ್ಕಂಥ ತಂತ್ರಕ್ಕೆ ಇಳಿದಿದ್ದಾರೆ. ಈ ಒಂದು ಕಸರತ್ನಲ್ಲಿ ಸಮುದಾಯವೇ ಈಗ ಮುಖ್ಯ ಅಸ್ತ್ರ ಆಗ್ತಾ ಇದೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಸಚಿವರು ಶಾಸಕರ ಸಭೆ ನಡೆಯಿತು. ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ಲಿಂಗಾಯತ ಸಚಿವರು ಶಾಸಕರ ಸಭೆ ನಡೆದಿದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಇದು ಈ ಸಭೆಗಳಲ್ಲಿ ಕೇವಲ ಅನುದಾನ ಮಾತ್ರ ಅಲ್ಲ, ನಿಗಮ ಮಂಡಳಿ ನೇಮಕ, ಸಚಿವ ಸಂಪುಟ ಪುನರಚನೆ ವಿಚಾರ ಕೂಡ ಚರ್ಚೆಗೆ ಬಂದಿದೆ ಅನ್ನಲಾಗ್ತಾ ಇದೆ. ಸಮುದಾಯದ ಶಕ್ತಿ ಪ್ರದರ್ಶನದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತರ್ತಕ್ಕಂಥ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಖುದ್ದಾಗಿ ಸಿಎಂರನ್ನ ಭೇಟಿ ಮಾಡ್ತಕ್ಕಂಥ ಎಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿನೋದ್, ಈಗ ಅಧಿವೇಶನ ಈಗ ತಾನೇ ಮುಗೀತು. ಇದರ ಬೆನ್ನಲ್ಲೇ ಈಗ ಸಚಿವರು ಶಾಸಕರು ಎಲ್ಲ ಸೇರ್ಕೊಂಡು ಮುಂದಿನ ಬಜೆಟ್ ಏನಿದೆ ಆ ಬಜೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ, ಅನುದಾನ ಸಿಗುತ್ತಾ, ಯಾವ್ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಅಂತ ಈಗ ಸಿಎಂನ ಭೇಟಿ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಇವರೆಲ್ಲ. ಏನಾಗಬಹುದು ಮುಂದಿನ ದಿನಗಳಲ್ಲಿ ಅಂತ? ಪ್ರಮೋದ್, ಇದೀಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಐತಿಹಾಸಿಕ ಬಜೆಟ್ ಮಂಡನೆ ಮಾಡೋಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆ ಒಂದು ಐತಿಹಾಸಿಕ ಬಜೆಟ್ ಮಂಡನೆಗೆ ಕೆಲವೊಂದಿಷ್ಟು ಶಾಸಕರುಗಳ ಸಚಿವರುಗಳೇ ವಿರೋಧ ಆಗ್ತಿದ್ದೇನೆ ಅನ್ನೋದು ಪ್ರಶ್ನೆ ಉದ್ಭವವಾಗಿದೆ. ಯಾಕೆ ವಿರೋಧ ಅಂತ ಹೇಳ್ತಿದ್ದೀನಿ ಅಂದರೆ, ಒಂದು ಬಜೆಟ್ನಲ್ಲಿ ತಮ್ಮ ಇಲಾಖೆಗೆ ಮತ್ತು ತಮ್ಮ ಸಮುದಾಯಕ್ಕೆ ಹೆಚ್ಚಿನ ನಿರೀಕ್ಷೆಯನ್ನು ಕೆಲವೊಂದಿಷ್ಟು ಶಾಸಕರುಗಳು ಮತ್ತು ಕೆಲವೊಂದಿಷ್ಟು ಸಚಿವರುಗಳು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಮ್ಮ ಇಲಾಖೆಗೆ ಹೆಚ್ಚಿಗೆ ಕೊಡಬೇಕು, ನಮ್ಮ ಸಮುದಾಯನ ಪರಿಗಣನೆ ಮಾಡಬೇಕು, ನಮ್ಮ ಸಮುದಾಯದ ಶಾಸಕರುಗಳಿಗೆ ಹೆಚ್ಚಿಗೆ ಇದ್ದೀವಿ ಮತ್ತು ನಮ್ಮ ಸಮುದಾಯದ ಸಚಿವರುಗಳು ಹೆಚ್ಚಿಗೆ ಇದ್ದೀವಿ. ಸೊ ಆ ಒಂದು ಕಾರಣಕ್ಕೆ ಬಜೆಟ್ನಲ್ಲಿ ನಮ್ಮ ಸಮುದಾಯಕ್ಕೆ, ನಮ್ಮ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡಬೇಕನ್ನುವ ಮೆಗಾ ಪ್ಲಾನ್ನಲ್ಲಿ ಕೆಲವೊಂದಿಷ್ಟು ಸಚಿವರುಗಳು ಮತ್ತು ಕೆಲವೊಂದಿಷ್ಟು ಶಾಸಕರುಗಳು ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಪ್ರಮೋದ್ನ ಇಲ್ಲಿ ಇನ್ನೊಂದು, ಈಗ ದಲಿತ ಸಚಿವರುಗಳು ಶಾಸಕರದು ಮೀಟಿಂಗ್ ಆಗಿದೆ, ಅಂದರೆ ಡಿನ್ನರ್ ಮೀಟಿಂಗ್ ಆಗಿದೆ. ಇದೀಗ ಲಿಂಗಾಯತ ನಾಯಕರಿಗೋದು, ಸಚಿವರಿಗೋದು, ಶಾಸಕರದ್ದು ಮೀಟಿಂಗ್ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಇವತ್ತು ಅಥವಾ ನಾಳೆ ಆ ಒಂದು ಒಕ್ಕಲಿಗ ಶಾಸಕರುಗಳು ಸಚಿವರುಗಳ ಒಂದು ಡಿನ್ನರ್ ಮೀಟಿಂಗ್ ಆಗಿ ತಮ್ಮ ಬೇಡಿಕೆಯನ್ನು ಬಜೆಟ್ನಲ್ಲಿ ಹೆಚ್ಚಿಸುವ ನಿರೀಕ್ಷೆಗಳು ತುಂಬ ಇದೆ. ಯಾಕಂದರೆ ಆದರೂ ಆಗ್ಬೋದು, ಇವತ್ತು ಅಥವಾ ನಾಳೆ ಹೇಳೋಕ್ಕಾಗಲ್ಲ. ಯಾಕಂದರೆ 3ನೇ ತಾರೀಕಿನ ದಿನ ಒಂದು ದಲಿತ ಸಚಿವರುಗಳು ಶಾಸಕರು ಮೀಟಿಂಗ್ ಮಾಡಿದ್ರು, ಅದಾದ 5ನೇ ತಾರೀಕಿಗೆ ನಿನ್ನೆ ಮಾಡವ್ರೆ. ಸೊ ಹಾಗಾಗಿ ಒಂದು ಒಕ್ಕಲಿಗ ನಾಯಕರುಗಳು ಮಾಡಿದ್ರು ಅಚ್ಚರಿ ಇಲ್ಲ. ಇನ್ನೊಂದು ಪ್ರಮುಖವಾಗಿ ಯಾಕೆ ಒಂದು ನಿರೀಕ್ಷೆಯನ್ನು ಇಡ್ತಿದ್ದಾರೆ ಅನ್ನೋದು ನಾವು ನೋಡ್ತಾ ಹೋದರೆ, ಒಂದು ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಗಳಾದಂತಹ ಪಂಚ ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಪ್ರತಿ ವರ್ಷ 55ರಿಂದ 60 ಸಾವಿರ ಕೋಟಿ ಹಣವನ್ನ ಮೀಸಲಿಡ್ತದೆ. ಸೊ ಹಾಗಾಗಿ ಅಷ್ಟು ಪ್ರಮಾಣದ ಹಣ ಒಂದು ಗ್ಯಾರಂಟಿಗಳಿಗೆ ಹೋಗ್ತಾ ಇರುವ ಕಾರಣದಿಂದ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ
ಕೊರತೆ ಆಗ್ತಿದೆ, ಹಿನ್ನಡೆ ಆಗ್ತಿದೆ ಅನ್ನೋದು ಸಹ ಕೆಲವೊಂದಿಷ್ಟು ಶಾಸಕರುಗಳ ಅಸಮಾಧಾನ. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಎಷ್ಟೋ ಸರಿ ಒಂದು ಶಾಸಕರುಗಳು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಿ ಎನ್ನುವ ನಿಟ್ಟಿನಲ್ಲಿ ಒಂದು ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಆದ್ರೆ ಆ ಒಂದು ಬೇಡಿಕೆಗೆ ಅನುಗುಣವಾಗಿ ಸಿಎಂ ಸಿದ್ದರಾಮಯ್ಯ ಅನುದಾನ ಬಿಡುಗಡೆ ಮಾಡಿದ್ರು. ಆದ್ರೆ ಈ ಬಾರಿ ಮೀಟಿಂಗ್ ಇದೆಯಲ್ಲ, ಈ ಬಾರಿ ಮೀಟಿಂಗ್ ಯಾಕೆ ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಎಂದು ನಾವು ನೋಡಿದ್ರೆ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಸಮುದಾಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಪ್ಪ ಸಿಎಂ ಸಿದ್ದರಾಮಯ್ಯ ಅವರು. ನೀವು ಉಳಿದವರಿಗೆ ಎಷ್ಟು ಕೊಡ್ತೀರೋ ನಮಗೆ ಗೊತ್ತಿಲ್ಲ, ನಮ್ಮ ಕಮ್ಯುನಿಟಿಗೆ ನೀವು ಹೆಚ್ಚಿನ ಆದ್ಯತೆ ಕೊಡಬೇಕು, ಜೊತೆಗೆ ನಮ್ಮ ಇಲಾಖೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ರಾತ್ರಿ ಮಾಡ್ತಾ ಇದ್ದಾರೆ. ಇಲ್ಲಿ ಈ ತರ ಒಂದು ಮೀಟಿಂಗ್ ಮಾಡಿ ಒಂದು ಕಡೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದು, ಜೊತೆಗೆ ಎರಡನೇದಾಗಿ ಸಿದ್ದರಾಮಯ್ಯರ ಮೇಲೆ ಒತ್ತಡ ಹೇರೋದು. ಯಾಕಂದ್ರೆ ಸಿದ್ದರಾಮಯ್ಯ ಯಾವ ಹಂತಕ್ಕೆ ತಲುಪಿದ್ದಾರೆ ಅಂದ್ರೆ, ಒಂದು ಕಡೆ ಸಿಎಂ ಕುರ್ಚಿ ಕಿತ್ತಾಟ ಇದೆ, ಎರಡನೇ ಕಡೆ ಅಂದ್ರೆ ಕೆಲವಷ್ಟು ಪ್ರಬಲ ಸಮುದಾಯಗಳು ಶಕ್ತಿ ಪ್ರದರ್ಶನ ಮಾಡ್ತಿದೆ. ಜೊತೆಗೆ ಆ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಒಂದು ತಮ್ಮ ತಮ್ಮ ಬೇಡಿಕೆಗಳನ್ನ ಈಡೇರಿಸಕ್ಕೆ ಕೆಲವಷ್ಟು ಸಚಿವರುಗಳು ಶಾಸಕರು ಮುಂದಾಗಿದೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಒಂದು ಒತ್ತಡವನ್ನು ಹೇರುವ ಮೂಲಕ ತಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕೆ ಕೆಲವಷ್ಟು ಶಾಸಕರು ಸಚಿವರು ಮುಂದಾಗಿದ್ದಾರೆ. ಯಾಕಂದ್ರೆ ಇದೀಗ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಆಗಿದೆ. ಇನ್ನೇನು 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಚುನಾವಣೆ ನಡೀತಿದೆ. ಸೊ ಆ ಒಂದು ಕಾರಣದಲ್ಲಿ 2 ವರ್ಷದಲ್ಲಿ ಕೆಲವಷ್ಟು ಅಭಿವೃದ್ಧಿ ಯೋಜನೆ ಮಾಡಿ ಮತ್ತೆ ನಾವೇ ಸಚಿವರುಗಳು ಮತ್ತೆ ಶಾಸಕರು ಆಗಬೇಕು ಅನ್ನೋ ಬಯಕೆಯನ್ನ ಕೆಲವಷ್ಟು ಶಾಸಕರು ಬಯಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ತರ ಒಂದು ಮೆಗಾ ಸ್ಟ್ರಾಟಜಿಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಪ್ರಮುಖವಾಗಿ ಯಾಕೆ ಇದೇ ಟೈಮಲ್ಲಿ ಮಾಡ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಒಂದು ಕಡೆ ಅಧಿವೇಶನ ಮುಗಿತು, ವಿಶೇಷ ಅಧಿವೇಶನ. ಎರಡನೇ ಕಡೆ ಇದೀಗ ಸಿಎಂ ಸಿದ್ದರಾಮಯ್ಯ ನಿನ್ನೆಯಿಂದ ಮ್ಯಾರಥಾನ್ ಮೀಟಿಂಗ್ ಅಂದ್ರೆ ಸರಣಿ ಸಭೆಗಳನ್ನ, ಬಜೆಟ್ ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ. ಅಂದ್ರೆ ಇಲಾಖಾವಾರು ತಮ್ಮ ಇಲಾಖೆಗೆ ಎಷ್ಟು ಬೇಕು, ಯಾವ ಯೋಜನೆಗಳಿಗೆ ಹಣ ಬೇಕಾಗಿದೆ, ಮತ್ತೆ ಯಾವ ಯೋಜನೆಗಳನ್ನು ರೂಪಿಸಬೇಕನ್ನುವ ನೀವು ಬಯಕೆ ಇದೆ. ಜೊತೆಗೆ ಈ ಹಿಂದೆ ಅಂದ್ರೆ 2025-26 ಆರ್ಥಿಕ ವರ್ಷದಲ್ಲಿ ನಿಮ್ಮ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಅನುದಾನ ಎಷ್ಟು ಬಳಕೆ ಆಗಿದೆ, ಮತ್ತೆ ಇನ್ನು ಎಷ್ಟು ಶಾರ್ಟೇಜ್ ಆಗಿದೆ ಅಥವಾ ಇನ್ನು ಉಳಿದಿದೆ, ಈ ಎಲ್ಲ ಒಂದು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಕಲೆ ಹಾಕ್ತಿದೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಗೂ ಮುನ್ನ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಸಿಎಂ ಸಿದ್ದರಾಮಯ್ಯ ಒತ್ತಡ ಹೇರಿ, ಜೊತೆಗೆ ಬಜೆಟ್ ನಲ್ಲಿ ತಮಗೆ ಹೆಚ್ಚಿನ ಅನುದಾನವನ್ನು ತಮ್ಮ ಇಲಾಖೆಯಾಗಿರಲಿ ಮತ್ತೆ ತಮ್ಮ ಕ್ಷೇತ್ರಗಳಿಗೆ ತರುವ ನಿಟ್ಟಿನಲ್ಲಿ ಈ ಒಂದು ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ಪ್ರಮೋದ್, ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.